ನಮ್ಮ ಆತ್ಮೀಯ ರೈತ ಬಾಂಧವರೇ, ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕಬ್ಬೂರು ಎಂಬ ಗ್ರಾಮದಲ್ಲಿ ಪುನೀತ್ ಎಂಬುವರ ತೋಟದಲ್ಲಿದ್ದೀವಿ. ಈಗ 2 ವರ್ಷದ ಹಿಂದೆ ನಾವು ಏನು ಈ ಪ್ಲಾಟ್ಗೆ ವಿಸಿಟ್ ಮಾಡಿದ್ವಿ. ಆವಾಗ ಇದು ಶೀತಗರ್ತವಾಗಿ ಭಾಳ ವೀಕ್ ಆಗಿತ್ತು ತೋಟ. ಆದ ಕಾರಣ ಅದಕ್ಕಾಗಿ ಪುನೀತ್ ಅವರು ನಮ್ಮನ್ನು ಸಂಪರ್ಕ ಮಾಡಿದಾಗ ಇದಕ್ಕೆ ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸಿ ಅದರ ಪ್ರಕಾರವಾಗಿ ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸಿ ಅದರ ಪ್ರಕಾರವಾಗಿ ನಾವು ಏನು ಮಾಡಿದ್ವಿ ಅಂತಂದರೆ ಇದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ವಿ. ಇದೇ ಪ್ರಕಾರವಾಗಿ ನಮ್ಮ ರೈತರು ಆದ ಪುನೀತ್ ಅವರು ಇದೇ ತೋಟದಲ್ಲಿದ್ದಾರೆ. ಅವ್ರನ್ನ ನಾವು ಮಾತಾಡ್ಸಕ್ಕೆ ಹೋಗೋಣ. ತಾವು ಕೂಡ ನೋಡ್ಬೋದು. ಮಾತಾಡ್ಸೋಣ. ನಮಸ್ಕಾರ ನಮ್ಮ ರೈತರಿಗೆ. ಆರಾಮಿದ್ದೀರಿ? ಮತ್ತೆ ಹೆಂಗಿದೆ ಸರ್ ತೋಟ? ಹೌದಾ? ಫಸ್ಟ್ಗೆ ಸ್ಟಾರ್ಟಿಂಗ್ ಬಂದು ಮಾಡಿದಾಗ ನೀವು ಫಸ್ಟ್ಗೆ ನೋಡೋಕಾರ ಸ್ವಲ್ಪ ಭಾಳ ವೀಕ್ ಇತ್ತು. ನೀವು ಬಂದು ನೆಲ್ಲ ಇದನ್ನ ಮಾಡಿ ಮ್ಯಾಗೆ ಚೆನ್ನಾಗಾಗೈತಿ. ಈಗ ಭಾಳ ಖುಷಿ ಆಗೈತಿ. ಎಕರೆಗೆ ನಮ್ಮ ಹೆಸರು ಪುನೀತ್ ಅಂತ. ನಮ್ಮೂರು ಕಬ್ಬೂರು, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ನಮ್ಮ ಫೋನ್ ನಂಬರು 7022554050. ನಿಮಗೆ ಈಗ 2 ವರ್ಷದಿಂದ ಈ ತೋಟ ಇಷ್ಟು ಭಾಳ ವೀಕ್ ಇತ್ತು, ಇವಾಗ ಇಷ್ಟು ಚೆನ್ನಾಗಾಗಿದೆ. ನಿಮಗೇನು ಅನ್ನಿಸ್ತಾ ಇದೆ? ಏನಿಲ್ಲ, ತುಂಬ ಖುಷಿ ಆಗ್ತಾ ಇದೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ನಮ್ಗೆ ಒಂಚೂರು ಒಳ್ಳೆ ಹೆಲ್ಪ್ ಆಯಿತು. ಇಲ್ಲದ್ರೆ ನಾವು ತೋಟನ ಭಾಳ ಕಳ್ಕೊಂತಿದ್ವಿ ಅಂತ ಅನಿಸ್ಬಿಡ್ತೈತಿ ಅವತ್ತಿನ ಪರಿಸ್ಥಿತಿ ನೋಡಿದರೆ. ಹಂಗಾಗಿ ನಮಗೆ ಭಾಳ ಖುಷಿ ಆಗೈತಿ ಈ ಸಲ. ಅವಾಗೆಲ್ಲ ಎಕರೆಗೆ ಒಂದು 30-40 ಕ್ವಿಂಟಲ್ ಅಡಿಕೆ ಬರೋದು, ಹಸಿ ಅಡಿಕೆ. ಈ ಸಲ ಎಕರೆಗೆ 80 ಕ್ವಿಂಟಲ್ ತನಕ ಹಸಿ ಅಡಿಕೆ ಹೋಗುತ್ತೆ. 80-85 ಕ್ವಿಂಟಲ್ ತನಕ ಬರ್ಬೋದು ಅಂತ ಅನ್ಕೊಂಡು ಲಾಸ್ಟ್ನ ಕೊಯ್ಲೈತಿನ ಕೊಯ್ದಿಲ್ಲ. ಕೊಯ್ದಿರೋದು ಎಷ್ಟಾಗತ್ತೆ ನೋಡಿ ಬರ್ಬೋದು. 80 ಕ್ವಿಂಟಲ್ ತಡ ಆಯ್ತತಿ ನನ್ನ ಅನಿಸಿಕೆ. ಟೋಟಲ್ ಒಣ ಅಡಿಕೆ ಎಷ್ಟು ಬರ್ಬೋದು ನಿಮ್ಮ ಪ್ರಕಾರ? 80 ಕ್ವಿಂಟಲ್ ಅಂದ್ರೆ ಎಷ್ಟು ಒಣ ಅಡಿಕೆ ಆಗ್ಬೋದು? ಒಣ ಅಡಿಕೆ ಎಕರೆಗೆ ಒಂದು 12-12.5 ಕ್ವಿಂಟಲ್ ತನಕ ಬರ್ತೈತಿ. 12ರಿಂದ 12.5 ಕ್ವಿಂಟಲ್. ಹೋದ ಸರಿ ಎಲ್ಲ ಎಷ್ಟು ಕ್ವಿಂಟಲ್ ತನಕ ಬಂದತ್ತೆ ನಿಮ್ಗೆ ಒಣ ಅಡಿಕೆ? 7 ಕ್ವಿಂಟಲ್ ತನಕ 7 ಬೆಳೆದಿದ್ವಿ. ಇವಾಗಲೇ ಒಂದು ಸ್ವಲ್ಪ ಈ ವರ್ಷ ಹೋದ ವರ್ಷ ಒಂದು ಸ್ವಲ್ಪ ಚೆನ್ನಾಗಾಯ್ತು. ಈ ವರ್ಷ ಅದಕ್ಕಿಂತ ಭಾಳ ಚೆನ್ನಾಗಾಯ್ತು. ಇಷ್ಟು ಚೆನ್ನಾಗಿ ಬರಬೇಕಾದ್ರೆ ಏನೇನು ಹಾಕಿದ್ರಿ ಇದಕ್ಕೆ? ಚೆನ್ನಾಗಿ ಬರ್ಬೇಕಾದ್ರೆ ಅದೇ ಇವರು ಮಣ್ಣು ಪರೀಕ್ಷೆ ಕಳಿಸಿದ್ರು ಮಾಲಿಂಗಪುರಕ್ಕೆ, ಇವರು ಇದಕ್ಕೆ. ಅಲ್ಲಿಂದ ಬಂದ್ಮೇಲೆ ಇಂತಿಂಥ ಗೊಬ್ಬರ ಹಾಕ್ರಿ, ಇದನ್ನ ಬಿಡ್ರಿ. ಅವ್ರು ರೋಹಿಣಿ ಕಂಪ್ನಿ ಇವನ್ನ ಯಾವುದು ಬೂಮರ್ ಅಂತ ಒಂದು ಬರ್ತೈತಿ, ಇದು ಗಾರ್ಡಿಯನ್ 5 ಅಂತ ಒಂದು ಬರ್ತೈತಿ, ಮೈಕ್ರೋ ಪವರ್ ಅಂತ ಒಂದು ಬರ್ತೈತಿ, ಇದು ಸಕ್ಸಸ್ ಕಿಟ್. ಅದನ್ನ ಒಂದು ಸಲ ಯೂಸ್ ಮಾಡಿದ್ವಿ ಫಸ್ಟ್ಗೆ. ಭಾಳ ಇದಾಗಿದ್ವಲ್ಲ, ನೀರು ಇದಾಗಿ ಅವಾಗೊಂದು ಸಲ ಯೂಸ್ ಮಾಡಿದ್ವಿ. ಇವರ ಪ್ರಾಡಕ್ಟ್ಗಳು ಎಲ್ಲವನ್ನೂ ಗೊಬ್ಬರದ ಜೊತೆ ಮಿಕ್ಸ್ ಮಾಡ್ಕೊಂಡು 10-26 ಗೊಬ್ಬರ, ಪೊಟ್ಯಾಶು ಅದನ್ನು ಮಿಕ್ಸ್ ಮಾಡಿ ಇವರು ಗೊಬ್ಬರಗಳು ಯೂಸ್ ಮಾಡ್ಕೊಂತ ಬಂದ್ವಿ. ಈಗ 4ನೇ ಸಲ ಯೂಸ್ ಮಾಡಿರೋದು 2 ವರ್ಷಕ್ಕೆ. 6 ತಿಂಗಳಿಗೆ ಒಂದು ಸಲದಂಗೆ 4ನೇ ಸಲ. ಈಗಲೂ ಈಗ ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಇಲ್ಲೇ ನೋಡ್ಬೋದು ನೀವು. ಮಾಡಿ ಇಷ್ಟು ಚೆನ್ನಾಗಿ ಈಗ ಹಿಂಗಾಗೈತಿ. ನಾವು ಭಾಳ ಈಗ ನೀವು ಯಾವ ರೀತಿ ಗೊಬ್ಬರ, ಯಾವ ರೀತಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದ್ರಿ? ಯಾವ ಪ್ರಾಡಕ್ಟ್? ಅದೇ ಈ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡಿದಾಗಿಂದ ನಿಮ್ಮ ಪ್ರಾಡಕ್ಟ್ ರೋಹಿಣಿ ಕಂಪ್ನಿದು ನಮಗೆ ತೋಟದ ಮ್ಯಾಗೆ ಅಲ್ಲೇ ಆಸಕ್ತಿನೇ. ನಾವು ಇಷ್ಟಕ್ಕೊಂದು ವರ್ಷ ಸಾಕಿ ಏನು 10 ವರ್ಷಗಟ್ಟಲೆ ಸಾಕಿ ಏನು ಇದ್ರಾಗೆ ಆದಾಯ ಇಷ್ಟು ಇದಾದರೆ ಹಂಗೆ ಇದು ಅಲ್ಲೇ ಹೋಗ್ತಾ ಬಂದಂಗೆ ಆಯ್ತು. ಕುತ್ತಿಗೆಲ್ಲ ಸಣ್ಣ ಆಗಿ ಬಳಸಕ್ಕೆ ಹಚ್ಚಿದ ಮ್ಯಾಗೆ ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಯ್ತಲ್ಲ, ನಮಗೆ ಅದೇ ಖುಷಿ. ಈಗ ಹಳ್ಳಿ ಡ್ರಾಪ್ ಆಗೋದು ಕಮ್ಮಿ ಆಗತ್ತೆ, ಹಣ್ಣು ಹೊಡ್ಕ ಕಮ್ಮಿ ಆಯ್ತು. ಅವಾಗೆಲ್ಲ ಬರೀ ಅವನ್ನೇ ನೋಡಿ ಹೊಟ್ಟೆ ವರ್ಷ ಮನೆಗೆ ಹೋಗ್ಬೇಕಾಯ್ತು. ಈಗೆಲ್ಲ ಏನು ತೊಂದರೆ ಇಲ್ಲ, ಚೆನ್ನಾಗಿ ಇಳುವರಿ ಬಂತು. ಅವಾಗ ಬರ್ತಿದ್ದ ಇಳುವರಿಗೂ ಡಬಲ್ ಆಗೈತಿ. 40-45 ಕ್ವಿಂಟಲ್ ಬರೋದು ಈಗ 80-85 ಕ್ವಿಂಟಲ್ ತನಕ ಹಸಿ ಅಡಿಕೆ ಬರ್ತೈತೆ ಒಂದು ಎಕರೆಗೆ. ಚೆನ್ನಾಗೈತಿ, ಏನು ತೊಂದರೆ. ಮುಂದಿನ ವರ್ಷ ಇದಕ್ಕೆ ರೈಸ್ ಆಗ್ಬೋದು ಅನ್ನಿಸ್ತೈತಾ ನಿಮಗೆ? ಆಗ್ಬೋದು ನೋಡೋಣ, ದೇವ್ರದೇ ಅದು ಹೆಂಗೆ ಹೇಳಕ್. ರೈತರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ? ರೈತರಿಗೆ ನಾನು ಹೇಳೋದು ಒಂದೇ, ರೋಹಿಣಿ ಕಂಪ್ನಿವು ಗ್ರಾನ್ಯೂಲ್ಸ್ ಆಗಲಿ ಇವನ್ನ ಪ್ರಾಡಕ್ಟ್ಗಳು ಬಳಸಿದ್ರೆ ಏನು ಲಾಸ್ ಇಲ್ಲ. ಬಳಸಿ ಒಳ್ಳೆ ಇಳುವರಿ ತಕ್ಕಂಡು ನಾವು ತೋಟ ಚೆನ್ನಾಗಿ ಇಟ್ಕೋಬೋದು, ಮೇಂಟೈನ್ ಮಾಡ್ಬೋದು. ಇದೊಂದು ಹೇಳ್ಬೋದು ನೋಡಿ. ಒಳ್ಳೆ ಲಾಭದಾಯಕ ಪ್ರಾಡಕ್ಟ್ಗಳಪ್ಪ ಇವೆಲ್ಲ. ಒಟ್ಟು ಬರೀ ಗೊಬ್ಬರ ಹಾಕೋದಕ್ಕೂ ಇವನ್ನೆಲ್ಲ ಹಿಂಗೆ ಮಾಡಿ ಹಾಕೋದಕ್ಕೂ ಒಂಚೂರು ಭಾಳ ಚೆನ್ನಾಗಿ ಅನುಕೂಲ ಐತೆ. ಏನು ತೊಂದರೆ ಇಲ್ಲ. ಅದಕ್ಕೆ ಬಂಡವಾಳ ಹಾಕೋದ್ರ ಬಗ್ಗೆ ನಾವೇನು ಯೋಚನೆ ಮಾಡೋದು ಬೇಡ. ಆ ಕಂಪ್ನಿಗೆ ಪ್ರಾಡಕ್ಟಿಗೆ ಬಂಡವಾಳ ಹಾಕೋದ್ರ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ. ಅದಕ್ಕೆ ಇಷ್ಟೆಲ್ಲ ಮಾಡಿದ್ದಕ್ಕೆ ನಿಮಗೆ, ನೀವು ಬಂದು ಮಾಡಿಕೊಟ್ಟದಕ್ಕೂ ಅದಕ್ಕೂ ನಿಮಗೂ ಧನ್ಯವಾದಗಳು.
ನಿಮ್ಮ ರೋಹಿಣಿ ಸಂಸ್ಥೆಗೂ ಪ್ರಾಡಕ್ಟ್ ಧನ್ಯವಾದ ಹೇಳ್ತಾ ಹಾಂ ಹಾಂ ನಮಸ್ಕಾರ ನಮಸ್ತೆ. ನಮಸ್ಕಾರ.